ಏರ್ಪೋರ್ಟ್ನಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಎಸ್ಐಟಿ ಅಧಿಕಾರಿಗಳ ಸಿದ್ಧತೆ, ಇಮಿಗ್ರೇಷನ್ ಪ್ರೋಸೆಸ್ ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಮಾಹಿತಿಯನ್ನು ನಮ್ಮ ಪ್ರತಿನಿಧಿಗಳು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲೇ ಇದ್ದಾರೆ. ಅಲ್ಲಿಂದ ಕ್ಷಣದ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸರಿಯಾಗಿ 1 ಗಂಟೆಯ ಸುಮಾರಿಗೆ ಮಧ್ಯರಾತ್ರಿ 1 ಗಂಟೆಗೆ ಲುಫ್ತಾನ್ಸಾ ಏರ್ಲೈನ್ಸ್ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಆಗುತ್ತೆ. ಅದಾದಂತಹ ನಂತರದಲ್ಲಿ ಇಮಿಗ್ರೇಷನ್ ಪ್ರೋಸೆಸ್ ಆರಂಭ ಆಗುತ್ತೆ. ಆ ಪ್ರೋಸೆಸ್ನಲ್ಲಿ ಆ ಕಾನೂನಾತ್ಮಕ ಪ್ರಕ್ರಿಯೆಗಳು ಏನಿದ್ದಾವೆ ಅದೆಲ್ಲ ಕಂಪ್ಲೀಟ್ ಆದಂತಹ ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಸ್ತಾಂತರ ಮಾಡುವಂತಹ ಕೆಲಸ ಆಗುತ್ತೆ. ಅದಾದ ಬಳಿಕ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಅಲ್ಲಿಂದ ನೇರವಾಗಿ ಕರ್ಕೊಂಡು ಬರ್ತಾರೆ. ರೈಟ್, ಮತ್ತಷ್ಟು ಅಪ್ಡೇಟ್ಸ್ನ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಟರ್ಮಿನಲ್ 2 ನಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಟರ್ಮಿನಲ್ 2ಗೆ ಪ್ರಜ್ವಲ್ ರೇವಣ್ಣ ಅವರು ಬಂದಿಳಿತಾ ಇರೋದು ಸದ್ಯಕ್ಕೆ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ? ಪೊಲೀಸ್ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಸುರೇಶ್? ಖಂಡಿತ ವಿದ್ಯಾಶ್ರೀ, ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ರೇವಣ್ಣ ಈಗ 12:30ಕ್ಕೆ ಒಂದು ಲ್ಯಾಂಡ್ ಆಗ್ತಕ್ಕಂಥ ಫ್ಲೈಟಲ್ಲಿ ಲುಫ್ತಾನ್ಸಾ ಏರ್ಲೈನ್ಸಲ್ಲಿ ಬರ್ತಕ್ಕಂಥದ್ದು. ಏನು ಇಳಿದ ತಕ್ಷಣ ಏನು ಇಮಿಗ್ರೇಷನ್ ಪಾಯಿಂಟ್ಗೆ ಬರ್ತಾರೆ. ಇಮಿಗ್ರೇಷನ್ ಪಾಯಿಂಟಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆದು ಆದ ಒಂದು ಪ್ರಕ್ರಿಯೆಯನ್ನು ಮೊದಲನೇದಾಗಿ ಮುಗಿಸ್ತಾರೆ. ಬಹು ಜಾಸ್ತಿ ಲೆಂತ್ ಆದ ಪ್ರೊಸೆಸ್ ಆಗಿರೋದ್ರಿಂದ ಈಗ ನಂತರ ಅವರು SIT ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಈಗಾಗಲೇ SIT 8 ಅಧಿಕಾರಿ ಎಕ್ಸ್ಕ್ಲೂಸಿವ್ ಮಾಹಿತಿ ಬಂದಿರೋ ಪ್ರಕಾರ ಈಗ 8 SIT ಅಧಿಕಾರಿಗಳು ಇಮಿಗ್ರೇಷನ್ ಪಾಯಿಂಟ್ಗೆ ಈಗಾಗಲೇ ಒಳಗಡೆ ಹೋಗಿರ್ತಕ್ಕಂಥದ್ದು. ನಾವೀಗ ನಮ್ಮ ಹಿಂಭಾಗದಲ್ಲಿ ನೋಡಿಸ್ತಾ ಇದ್ವಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2ನಲ್ಲಿ ನಾವಿರ್ತಕ್ಕಂಥದ್ದು. ಅರೈವಲ್ಸ್ನ ಒಂದು ವಿಭಾಗದಲ್ಲಿ ನಾವು ಗಮನಿಸ್ತಾ ಇದ್ವಿ. ಪ್ರಯಾಣಿಕರು ಕೂಡ ಬರ್ತಾ ಇರ್ತಕ್ಕಂಥ ಗಮನಿಸ್ತಾ ಇದ್ವಿ. ವಿದೇಶಿಗಳಿಂದ ಬರ್ತಕ್ಕಂಥ ಒಂದು ಟರ್ಮಿನಲ್ 2ನ ಭಾಗ ಇದು. ಈ ಭಾಗದಲ್ಲಿ ಏನಂತಂದರೆ ಟರ್ಮಿನಲ್ 2ನಲ್ಲಿ ವಿದೇಶಗಳಿಂದ ಬರ್ತಕ್ಕಂಥ ಫ್ಲೈಟ್ಗಳು ಮಾತ್ರ ಟರ್ಮಿನಲ್ 2ನ ನಂಬರ್ 4 ಕೌಂಟರ್ ಇದೆಯಲ್ಲ ಈ ದ್ವಾರದ ಮುಖಾಂತರ ಬರ್ತಾರೆ. ಏನಂತಂದರೆ ಪ್ರಜ್ವಲ್ ರೇವಣ್ಣ ಏನು ಒಂದು ಅರೈವಲ್ಸ್ ಮುಖಾಂತರ ಈಗ ಬರ್ಬೋದು ಅಥವಾ VIP ಮುಖಾಂತರ ಬರಬಹುದು ಎನ್ನುವುದು ಮಾಹಿತಿ ಇರತಕ್ಕಂಥದ್ದು. ಜೊತೆಗೆ SIT ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆದು ಬಹುಶಃ 1 ಗಂಟೆ ಅಥವಾ 2 ಗಂಟೆ ಸಮಯದಲ್ಲಿ ಆಚೆಗೆ ಕರ್ಕೊಂಡ್ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಏನಂತಂದರೆ ಮಾಧ್ಯಮಗಳನ್ನು ದಿಕ್ಕು ತಪ್ಪಿಸಿ ಬೇರೆ ಕಡೆ ಕೂಡ ಆತನನ್ನು ಕರೆದುಕೊಂಡು ಹೋಗೋ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತೆ. ಯಾಕಂತಂದರೆ ಈಗಾಗಲೇ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಪೊಲೀಸ್ ಅಧಿಕಾರಿಗಳು ಅಥವಾ SIT ಅಧಿಕಾರಿಗಳು ಮಾಧ್ಯಮಗಳಿಂದ ದಿಕ್ಕು ತಪ್ಪಿಸಿ ಬೇರೆ ಮಾರ್ಗದಿಂದ ಅಂದರೆ ಟರ್ಮಿನಲ್ 1ನಿಂದ ತಗೊಂಡು ಹೋಗ್ಬೋದು ಅಥವಾ ಬೇರೆ ಮಾರ್ಗದಿಂದ ಆತನನ್ನು ಬೇರೆ ಕಡೆಯಿಂದ ತೆಗೆದುಕೊಂಡು ಹೋಗೋ ಸಾಧ್ಯತೆಗಳು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.